ಕಾರಣ ಹೇಳ್ಬೇಕು. ಅಲ್ಲ ಅದ್ರ ಈಗ ಇದು ಈ ಮಲ್ಲಿಂಗೇಶ್ ಮಂಡಿಸಿದ್ದೇನೆ, ಅದಕ್ಕೆ ಕಾರಣ ಏನು ಅಂತ ಹೇಳಿ ವಿವರಗಳನ್ನು ಕೊಡ್ರಿ. ಆದ್ರೆ ಅದು ಯಾಕೆ ಅನ್ನೋದನ್ನ ಎಲ್ಲಿ ಹೇಳಬೇಕು ಹೇಳಿ, ಅದ್ರ ವಿವರ ಹೇಳಿ. ಈಗ ಹಿಂಪಡೆಯೋಕ್ಕಿಂತ ಮೊದಲು ಈಗ ಮಂಡಿಸಿ ಆಯ್ತು, ಅದ್ರ ವಿವರ ಒಂದ್ ಸ್ವಲ್ಪ ಹೇಳ್ಬಿಡಿ ಅದ್ರ. ಸರ್, ಈಗ ಈ ಸದನದಲ್ಲಿ ಕೇಂದ್ರ ಸರ್ಕಾರದ ಸ್ವಲ್ಪ ಪ್ರಸ್ತಾವ ಹೌದು ಯಾಕೆ ಹಿಂಪಡಿತಿದೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ಮುಗಿಸ್ಬಿಡೋದು ದಿ ಐಡೆಂಟಿಫಿಕೇಶನ್ ಆಫ್ ಪ್ರಿಸನ್ಸ್ ಆಕ್ಟ್. ಸೊ ದಿಸ್ ಈಸ್ ಫಾರ್ ಕನ್ಸಿಡರೇಷನ್ ನಾವು. ಹೌದು, ಆಗ್ಬೋದಾ ಸರ್? ಅಲ್ಲಲ್ಲ, ಒಂದ್ ನಿಮಿಷ ಅವ್ರು ಹೇಳ್ತಿದ್ದಾರೆ. ಅವ್ರು ಹೇಳಿದ್ಮೇಲೆ ಅವ್ರು ರಿಪೀಲ್ ಮಾಡಿ ಅಂತ ಕೇಳಿ ಮಂಡಿಸಿದೀವಿ. ಅವ್ರೇನಾರ ಓದ್ಕೊಂಬಂದು ನಾಳೆ ಕನ್ಸಿಡರೇಷನ್ ಕೇಳ್ಬೋದು. ಮಾಡಿದ್ದೀರಿ, ಕನ್ಸಿಡರೇಷನ್ ಆಮೇಲೆ ತಗೊಳ್ಳಿ. ಎಲ್ರಿಗೂ ಮೊದಲಿಂದ ನೋಡ್ಬೇಕಲ್ಲ, ಬಿಲ್ಗಳು ನೋಡ್ದೇನೆ ಅಲ್ಲಲ್ಲ, ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇವತ್ತೇ ಕನ್ಸಿಡರೇಷನ್ ತಗೊಳ್ಳಿ ಅಂತ. ಹಾಗಲ್ಲ ಹಾಗಲ್ಲ, ಅದಲ್ಲ ಮೇಲಿಂದ 4 ಬಿಲ್ ಇದೆ. ನೀವು ಕನ್ಸಿಡರೇಷನ್ ತಗೊಂಡ್ರೆ 2 ಮಾತು ಹೇಳ್ತಾರೆ, ಮುಗಿಸ್ಬೋಣ. ಈಗ ಅದು ರಿಪೀಲ್ ವಾಪಸ್ ಒಂದು ಮಾತ್ರ, ಅದು ಒಂದೇ ಉಳಿದಿದ್ದೀನು. ನಾನು ಅದು ಮಂಡನೆ ಇದನ್ನು ತಗೊಂಡಿಲ್ಲ. ಅಲ್ಲ, ಅದು ಬಹಳ ಸಿಂಪಲ್ ಇದೆ. ಅದು ನಾನು ನೋಡಿದೆ ಅದನ್ನೆಲ್ಲ. ಈಗ ಇದು ಒಂದೇ ಒಂದು ಈಗ ಯುಟಿ ಖಾದರ್, ನೀವು ಯಾರ್ಯಾರು ಆಸಕ್ತರಿದ್ದೀರೋ ಒಂದೇ ಒಂದು ಅಂದ್ರೆ, ಇಲ್ಲಿಂದ ಒಂದು ಅಮೆಂಡ್ಮೆಂಟ್ ನಾವು ಒಂದು ಆಕ್ಟ್ ಮಾಡಿ ಕಳಿಸಿದ್ವಿ ರಾಜ್ಯಪಾಲರಿಗೆ, ಅವರು ರಾಷ್ಟ್ರಪತಿಗಳಿಗೆ ಕಳಿಸಿದ್ರು. ರಾಷ್ಟ್ರಪತಿಗಳಿಗೆ ಹೋಗೋ ತನಕ ಏನಾಯ್ತು ಅಂದ್ರೆ ಕೇಂದ್ರ ಸರ್ಕಾರ ಆ ಆಕ್ಟ್ ಅನ್ನ ರಿಫಿಲ್ ಮಾಡಿಬಿಡ್ತು. ಹಾಗಾಗಿ ಈ ಆಕ್ಟ್ ನಲ್ಲಿಫೈ ಆದ್ರಿಂದ ಈ ಆಕ್ಟ್ ಅನ್ನ ವಿಡ್ರಾ ಮಾಡ್ತಿದ್ದಾರೆ ಅಷ್ಟೇ. ಅಂದ್ರೆ ಅದರೊಳಗೆ ಈ ಬಿಲ್ಲಿನ ಯಾವ ಇಶ್ಯೂ ಕಾರಣದಿಂದ ಅಲ್ಲ, ನಾವು ಆಕ್ಟ್ ಪಾಸ್ ಮಾಡಿ ಕಳಿಸಿದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆ ಆಕ್ಟ್ ಅನ್ನ ತೆಗೆದು ಹಾಕಿರೋದ್ರಿಂದ ನಮ್ಮ ಆಕ್ಟ್ಗೆ ಎಕ್ಸಿಸ್ಟೆನ್ಸ್ ಇರೋದಿಲ್ಲ, ಅದು ಅಲ್ಲೇ ತೆಗೆದು ಬಿಟ್ರು ಅದನ್ನ. ಹಾಗಾಗಿ ಈ ಬಿಲ್ ಅನ್ನ ಹೇಳ್ಬೇಕಾ? ಹೇಳ್ತೀನಿ. ಇಷ್ಟೇ ಅಲ್ಲೇನ್ರಿ? ಅಷ್ಟೇನೆ, ಸೇಮ್ ಇದನ್ನಷ್ಟು. ಸರ್, ಈಗ ಖಾದರ್ ಅವ್ರಿಗೆ ನಾನು ಹೇಳ್ಬೇಕು ಅಂತ ಹೇಳ್ತೀನಿ. ಸಭಾಪತಿಗಳು ಅಷ್ಟೇ ಅಲ್ಲೇನ್ರಿ ಅಷ್ಟೇನೆ ಅಂತಂದ್ರೆ ಯಾಕೆ ಒಪ್ಕೊಂಡು ಹೇಳ್ರಿ? ಹೇಳ್ತೀನಿ ಸರ್, ನೀವು ವಿವರವಾಗಿ ಹೇಳ್ಬೇಕು. ಇದ್ರಲ್ಲಿ ನೋಡ್ರಿ ಸರ್, ಕೇಂದ್ರ ಸರ್ಕಾರದ ಎಲ್ಲ ಮಾಡ್ತಾ ಇದ್ದೀರಿ, ಹೇಳ್ತೀನಿ. ಬೇರೆ ಬೇರೆ ಎಲ್ಲ ವಿಚಾರಗಳಿವೆ, ಬಹಳಷ್ಟು ಗಂಭೀರವಾಗಿರ್ತಕ್ಕಂಥದ್ದು. ನೋಡಿ, ಕೇಂದ್ರ ಸರ್ಕಾರದ ಐಡೆಂಟಿಫಿಕೇಶನ್ ಆಫ್ ಪ್ರೆಸೆನ್ಸ್ ಆಕ್ಟ್ 1920ಗೆ ನಾವು ಒಂದು ಪರ್ಯಾಯವಾಗಿ ಒಂದು ಬಿಲ್ಲನ್ನು ತಂದಿದ್ವಿ ಇಲ್ಲಿ ಈ ಹೌಸ್ನಲ್ಲಿ. ದಿ ಐಡೆಂಟಿಫಿಕೇಶನ್ ಆಫ್ ಪ್ರಿಸನ್ಸ್ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ 21 ತಂದಿದ್ವಿ ಇಲ್ಲಿ. ಅದರ ಬಿಲ್ಲಿನ ಅಂಶಗಳು ಏನಿತ್ತು ಅಂತ ಹೇಳಿದ್ರೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಕಾಪಾಡುವ ಉದ್ದೇಶದಿಂದ ಒಬ್ಬ ಅಪರಾಧಿಯ DNA, ಧ್ವನಿ ಪರೀಕ್ಷೆ, ಕಣ್ಣಿನ ಮಾದರಿಗಳನ್ನು ಸಂಗ್ರಹಿಸುವ ಬಗ್ಗೆ, ಈ ಮಾದರಿಗಳನ್ನು ಸಂಗ್ರಹಿಸುವಂತೆ ಆದೇಶಿಸಲು ನ್ಯಾಯಾಧೀಶರಿಗೆ ಮಾತ್ರ ಅಧಿಕಾರ ಇತ್ತು. ಆದರೆ SP ಅವರಿಗೂ ಕೂಡ ಅಧಿಕಾರ ಕೊಡುವಂಥ ಅಮೆಂಡ್ಮೆಂಟನ್ನು ನಾವು ಇಲ್ಲಿ ಸ್ವೀಕಾರ ಮಾಡಿದ್ವಿ. ನ್ಯಾಯಾಲಯದಿಂದ ಯಾವುದೇ ನಿರ್ದೇಶನ ಇಲ್ಲದಿದ್ದಲ್ಲಿ ಹಾಗೂ ಆತನನ್ನು ನಿರಪರಾಧಿ ಎಂದು ಘೋಷಿಸಿದಲ್ಲಿ ಇದಾದ 10 ವರ್ಷಗಳ ತರುವಾಯ ಈ ಸ್ಯಾಂಪಲ್ಗಳನ್ನ ಡಿಸ್ಟ್ರಾಯ್ ಮಾಡಲಿಕ್ಕೂ ಕೂಡ ಇದರಲ್ಲಿ ಒಂದು ಅವಕಾಶ ಇತ್ತು. ಈ ರೀತಿಯ ಬಿಲ್ಲನ್ನು ನಾವು ಮಾಡಿ ರಾಷ್ಟ್ರಪತಿಗೆ ಸಿಗ್ನೇಚರಿಗೆ ಕಳಿಸಿದ್ವಿ. ಅಷ್ಟರ ಒಳಗಾಗಿ ಕೇಂದ್ರ ಸರ್ಕಾರ ಈ ಬಿಲ್ಲನ್ನು 20ರ ಬಿಲ್ಲನ್ನು ನಿರಸನಗೊಳಿಸಿ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಐಡೆಂಟಿಫಿಕೇಶನ್ ಆ್ಯಕ್ಟ್ 22 ಜಾರಿಗೊಳಿಸ್ತು. ಹಾಗಾಗಿ ನಮ್ಮ ಮೊದಲನೇ ಬಿಲ್ಲಿಗೆ ಅರ್ಥ ಕಳ್ಕೊಳ್ತದು. ಹಾಗಾಗಿ ಈಗ ಅದನ್ನು ಅಧಿಕೃತವಾಗಿ ಈ ಮನೆಯಲ್ಲಿ ನೀವು ಸ್ವೀಕಾರ ಮಾಡಿಕೊಟ್ಟಿದ್ರಿ. ಆ ಬಿಲ್ಲನ್ನು ನಾನು ವಿಡ್ರಾ ಮಾಡ್ತಾ ಇದ್ದೀನಿ, ಅದಕ್ಕೇನು ಇದಿಲ್ಲ. ಏನು ಮತ್ತೇನಾದ್ರು ಕೇಳೋದಿದ್ಯಾ? ಸನ್ಮಾನ್ಯ, ನೀವು ಹೇಳೋಳಿಗೆ ಪ್ರಿಸನ್ಸ್ ಅಂದ್ರೆ ಪ್ರಿಸನರ್ಸ್ ನೀವು ಐಡೆಂಟಿಫಿಕೇಶನ್ ಆಫ್ ಪ್ರಿಸನ್ಸ್ ಅಂತ ಹೇಳಿದ್ರಿ. ಪ್ರಿಸನರ್ಸ್ ಅವರು ಪ್ರಿಸನ್ಸ್ ಅಂತ ಹೇಳಿದ್ರು. ಪ್ರಿಸನ್ ಬೇರೆ, ಪ್ರಿಸನರ್ ಬೇರೆ. ಪ್ರಿಸನರ್ಸ್ ಅಂತ ಹೇಳಿದ. ಹಾಗಾದ್ರೆ ಅದರಲ್ಲಿ ಏನಿತ್ತು? ಸೆಂಟ್ರಲ್ ಆಕ್ಟ್ ಆಯ್ತು, ಹೇಳಿದಾರಲ್ಲ ಆಮೇಲೆ. ಅಲ್ಲ, ಸೆಂಟ್ರಲ್ ಆಕ್ಟ್ ಅಲ್ಲಿ ಏನಿತ್ತು? ಪ್ರಿಸನರ್ಸ್. ನೀವು ಹೇಳಿದ್ರೆ ನೀವು ಲಾ ಪ್ರಾಕ್ಟೀಸ್ ಮಾಡೋರು, ನೀವು ಹಿಂಗಿದ್ದೆಲ್ಲ ಗುರುತಿಸಬಹುದು. ಸನ್ಮಾನ್ಯ,
ಸನ್ಮಾನ್ಯ ಅಧ್ಯಕ್ಷರೇ, ನೀವೇನು ಹೇಳ್ತೀರಿ, ನ್ಯಾಯಾಧೀಶರಿಗೆ ಯಾವ ಪ್ರದತ್ತವಾದ ಅಧಿಕಾರ ಇತ್ತು ಅದನ್ನು ಸಂದರ್ಭಾನುಸಾರ SP ಅವ್ರಿಗೂ ಕೊಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ ಅಂತ. ಇದನ್ನು ನಿರರ್ಥಕಗೊಳಿಸ್ತಕ್ಕಂಥದ್ದು ಕೇಂದ್ರ ಶಾಸನದಲ್ಲಿ ಮೊದಲೇನಿತ್ತು, ಯಾಕೆ ತೆಗೆದ್ರು ಅದಾದ್ರೂ ಗೊತ್ತಾಗಬೇಕಲ್ಲ ನಮಗೆ. ಸಿ ದಿ ಹೋಲ್ ಐಡಿಯಾ ಈಸ್ ಇವೆಲ್ಲ ಅಡ್ವಾನ್ಸ್ಡ್ ಮೆಥಡ್ಸ್. ಒಬ್ಬ ಕ್ರೈಮು ಡಿಟೆಕ್ಟ್ ಮಾಡೋದಕ್ಕೆ ಮಾಡ್ತಕ್ಕಂಥದ್ದು, DNA ಟೆಸ್ಟು, ಉಳಿದದ್ದು ಇನ್ನೊಂದು ಮತ್ತೊಂದು ಎಲ್ಲ. ನ್ಯಾಯಾಧೀಶರ ಮುಂದೆ ಎವಿಡೆನ್ಸ್ ನಡೆಯೋ ವೇಳೆಗೆ ಅಗತ್ಯ ಬಿದ್ದಂತೆ ಸಂದರ್ಭಾನುಸಾರ ಇದೆಲ್ಲ ಬರುತ್ತೆ. ಇಲ್ಲಿ SP ಹತ್ರ ಓನ್ಲಿ ಇನ್ವೆಸ್ಟಿಗೇಷನ್, SP ಹತ್ರ ಎವಿಡೆನ್ಸ್ ನಡೆಯೋದಿಲ್ಲ. ದಿ ಅಥಾರಿಟಿ ದಟ್ ವೆಸ್ಟ್ ವಿತ್ ದಿ ಜುಡಿಷಿಯಲ್ ಆಫೀಸರ್ which he secretly uses during the course of evidence was being transferred to the investigation officer. So ನಮಗೆ ಸೆಂಟ್ರಲ್ ಆ್ಯಕ್ಟಲ್ಲಿ ಏನಿತ್ತು, ಸೆಂಟ್ರಲ್ ಆ್ಯಕ್ಟ್ನಲ್ಲಿ ಆ 22 ಅಂತ ಏನೋ ಹೇಳಿದ್ರಲ್ಲ, ಏನು ಹೇಳಿದ್ರಿ, ಹೌ ದಿಸ್ ಬಿಕಮ್ಸ್ ಇರಲೆವೆಂಟ್ ಅಥವಾ ನಿರರ್ಥಕ ಯಾಕಾಯಿತು, ಹಿಂಪಡಿಬೇಕಂತ ಹೇಳಬೇಕಲ್ಲ. ಪ್ಲೀಸ್ ಎಕ್ಸ್ಪ್ಲೇನ್ ಟು ಅಸ್. ಇದು ಹಿಂದೆನೇ ಆ್ಯಕ್ಟಿಗೆ ಅಮೆಂಡ್ಮೆಂಟು ನಾವೇನು ತಂದಿದ್ವಿ ಆ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಇಲ್ಲಿ ಇಷ್ಟೇ, ಈ DNA, ರಕ್ತ, ಕಣ್ಣು ಇವನ್ನು ಸ್ಯಾಂಪಲನ್ನು ತೆಗಿಬೋದು ಅಂತೇಳಿ ಹೇಳಿ ಅಧಿಕಾರ ಇರುವಂಥದ್ದು, ಅಧಿಕಾರ ಕೊಡಲಿಕ್ಕೆ ಇದನ್ನ ಆದೇಶ ಮಾಡಲಿಕ್ಕೆ ಮ್ಯಾಜಿಸ್ಟ್ರೇಟ್ರಿಗೆ ಪವರ್ ಇತ್ತು ಹಿಂದಿನ ಆ್ಯಕ್ಟಲ್ಲಿ. ಅದನ್ನು ಅಮೆಂಡ್ಮೆಂಟ್ ಮಾಡಿ ಹಿಂದಿನ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ SP ಅವರಿಗೂ ಕೊಡ್ಬೋದು ಅಂತೇಳಿ ಹೇಳಿ ಆಗಿತ್ತು. ಪದೇ ಪದೇ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹೋಗೋದಕ್ಕಿಂತಲೂ ಕೂಡ ಅಪರಾಧಿ ಒಬ್ಬ ಸಿಕ್ಕಿದಾಗ, ಆರೋಪಿ ಒಬ್ಬ ಸಿಕ್ಕಿದಾಗ ಅದನ್ನ ಡ್ರಾ ಮಾಡಲಿಕ್ಕೆ. ನಮ್ರತನೇ ನಿಮಗೆ ಸೀಕ್ವೆನ್ಸೇ ಅರ್ಥವಾಗಲಿಲ್ಲ. ಚಾರ್ಜ್ ಶೀಟ್ ಆಗಿ ಎವಿಡೆನ್ಸ್ ನಡೆಯುವಾಗ, ಜಡ್ಜ್ ಮುಂದೆ ಬರೋವಾಗ ಸಂದರ್ಭಾನುಸಾರ ಯಾರು ನೊಂದವರಿರ್ತಾರೆ, ಯಾರು ಕಂಪ್ಲೇಂಟ್ ಫಿರ್ಯಾದಿದಾರರಿರ್ತಾರೆ, ಅವ್ರು ಕೇಳೋದನ್ನು ಅನುಸರಿಸಿ ನ್ಯಾಯಾಧೀಶರಿಗೆ ಮನವರಿಕೆ ಆದರೆ ಅಥವಾ ನ್ಯಾಯ ಕಾಪಾಡುವ ಹಿತದೃಷ್ಟಿಯಿಂದ ನ್ಯಾಯಾಧೀಶರಿಗೆ ಅನಿಸಿದ್ರೆ ಅವರು ಆಜ್ಞೆ ಮಾಡ್ತಾರೆ, DNA ಮಾಡಿ, ಐ ಟೆಸ್ಟ್ ಮಾಡಿ, ಇನ್ನೊಂದು ಮಾಡಿ ಅಂತ. ಇಲ್ಲಿ ಅದು ನ್ಯಾಯಾಧೀಶರ ವ್ಯಾಪ್ತಿನೇ ಬೇರೆ ಆಗುತ್ತೆ. ಇವರು ವಿಚಾರಣಾಧಿಕಾರಿಗಳು, SP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, DYSP ಆಗಲಿ, ಅವರು ನ್ಯಾಯಾಲಯ ಅಲ್ಲ. ಅವರಿಗೆ ಈ ಅಧಿಕಾರವನ್ನು ಕೊಟ್ಟಾಗ ಯಾವ ಕಾರಣಕ್ಕೆ ಮಾಡ್ತಾರೆ ಅನ್ನೋದು ಬೇಕಲ್ಲ, ಸರ್ಕಮ್ಸ್ಟೆನ್ಸಸ್ಸು. ಸಿ ದಿಸ್ ವಾಸ್ ಎ ಡಿಸ್ಕ್ರಿಷನ್. ಸಿ ನೀವು ಅದನ್ನು ವಿಚಾರಣಾಧಿಕಾರಿಗಳಿಗೆ ಕೊಟ್ಟರೆ ಅವ್ರಿಗೆ ಹೇಗೂ ಅದನ್ನು ಉಪಯೋಗಿಸೋಕ್ಕೆ ಬರುತ್ತೆ. ಈ ಕಾಲದಲ್ಲಿ ನೋಡ್ತಾ ಇದ್ದೀವಲ್ಲ, ಯಾರ್ಯಾರನ್ನ ಹೇಗೆ ಯಾವ್ಯಾವ ಕೇಸ್ಗಳಲ್ಲಿ ಇಂಪ್ಲಿಕೇಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ದುರ್ಬಳಕೆ ಮಾಡೋ ಸಂದರ್ಭಗಳು ಕೂಡ ಇರ್ತವಲ್ಲ. ಸೊ ನಮಗೆ ಯಾವ ಸನ್ನಿವೇಶದಲ್ಲಿ ನ್ಯಾಯಾಧೀಶರು ಹೊರತಾಗಿ ಕೂಡ ವಿಚಾರಣಾಧಿಕಾರಿಗಳಿಗೆ ಇದನ್ನು ಒಪ್ಪಿಸಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಸರ್ಕಾರ ಬಂದಿತ್ತು. ಈಗ ಯಾವ ಕೇಂದ್ರ ಸರ್ಕಾರದ ಆ್ಯಕ್ಟನ್ನು ನಲಿಫೈ ಮಾಡಿದ್ದಾರೆ ಅಂತ ಹೇಳ್ತೀರಿ, ಅದರಲ್ಲಿ ಏನಿತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ನೀವು ನಮಗೆ. ಈಗ ಅದು ನಿರರ್ಥಕ ಆಗಿದೆ. ಇದು ಈ ಬಿಲ್ಲನ್ನೇ ವಿಡ್ರಾ ಮಾಡ್ತಾ ಇದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದರಲ್ಲಿ ಏನೂ ಇಲ್ಲ. ಈ ಬಿಲ್ಲನ್ನು ವಿಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಹೊಸ ಬಿಲ್ಲನ್ನು ಇಲ್ಲಿ ಮಂಡನೆ ಮಾಡುವಾಗ ಇವೆಲ್ಲವೂ ಡೀಟೇಲ್ ಚರ್ಚೆ ಆಗ್ತದೆ, ಅದನ್ನು ಕೊಡ್ಬೋದು. ಅವರೇ, ಪಾದದಚ್ಚು ಬದಲಾಗಿ ರಕ್ತದ ಮಾದರಿ, DNA ಮಾದರಿ, ಧ್ವನಿ ಮಾದರಿ, ಕಣ್ಣಿನ ಪಾಪೆ ಸ್ನಾನ, ಐರಿಸ್ ಸ್ನಾನ ಇವೆಲ್ಲ ಸೇರಿಸಿತ್ತು. ಇದು ಕೆಲವು ಅಪರಾಧಗಳಾದಾಗ ಐಡೆಂಟಿಫೈ ಮಾಡಲಿಕ್ಕೆ ಪಾದದಚ್ಚು ಒಂದೇ ಸಾಲಲ್ಲ ಅನ್ನೋದೊಂದಿತ್ತು. ಮ್ಯಾಜಿಸ್ಟ್ರೇಟ್ ಪವರನ್ನು SP ಗಳಿಗೆ ಕೊಡಬೇಕು, ಅವರು ಕೂಡ ಅದನ್ನು ಕ್ರಮ ಜರುಗಿಸ್ಲಿಕ್ಕೆ ಎನ್ವಿಸೈಜ್ ಮಾಡಬೇಕು ಅಂತ ಇತ್ತು. ದಿ ವೆರಿ ಆ್ಯಕ್ಟ್, ಈ ಐಡೆಂಟಿಫಿಕೇಷನ್ ಆ್ಯಕ್ಟೇ ರಿಪೀಲ್ ಮಾಡಿಬಿಟ್ಟಿದೆ ಕೇಂದ್ರ ಸರ್ಕಾರ. ಈಗ ಅದ್ರ ಕೆಳಗಡೆ ನಾವೇನು ಆ್ಯಕ್ಟ್ ಮಾಡಿ ಕಳಿಸಿದ್ವಿ, ನಾವು ಕಳಿಸೋದ್ರೊಳಗೆ ಆ್ಯಕ್ಟ್ ರಿಪೀಲ್ ಆಗಿಬಿಡ್ತು. ಆ್ಯಕ್ಟ್ ವಾಸ್ ಇನ್ ಫೋರ್ಸ್ ವೆನ್ ವಿ ಅಮೆಂಡೆಡ್ ದಿಸ್ ಬಿಲ್ ಸರ್.
ಅದನ್ನು ನಾವು ಕಳಿಸೋದ್ರೊಳಗೆ ದೇ ರಿಪೀಲ್ ದಿ ಎಂಟೈರ್ ಆಕ್ಟ್ ಇಟ್ ಸೆಲ್ಫ್. ಐಡೆಂಟಿಫಿಕೇಶನ್ ಆಕ್ಟೇ ವಿಡ್ರಾ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ನೌ ಇಟ್ ಹ್ಯಾಸ್ ನೋ ಲೋಕಲ್ ಸ್ಟ್ಯಾಂಡಿಂಗ್ ಬಿಕಾಸ್ ದೇರ್ ಎಕ್ಸಿಸ್ಟ್ ನೋ ಲಾ. ಈ ಕಾನೂನಲ್ಲಿ ಇಲ್ಲ. ಈಗ ಅವ್ರಿಗೆ ನಾವು ಹೋಗಿ ಅಪ್ರೋಚ್ ತರಬೇಕಂದ್ರೆ ಆಗೋದೇ ಇಲ್ಲ. ಅಲ್ಲ, ಅವ್ರು ಕೇಳ್ತಿರೋದೇನು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಹೀಗೆ ಮಾಡ್ತು ಅಂತ ಇಲ್ಲ ಅಂತ. ಇದ್ರ ಅಗತ್ಯ ಇಲ್ಲ. ಐಡೆಂಟಿಫಿಕೇಶನ್ಗೆ ಏನಿದೆಲ್ಲ ಬೇಕಿಲ್ಲ. ದೇ ಆರ್ ಐಡೆಂಟಿಫೈಡ್. ಈಗೆಲ್ಲ ಆಧಾರ್ ಅದು ಇದೆಲ್ಲ ಬಂದಿರೋದ್ರಿಂದ ಐಡೆಂಟಿಫಿಕೇಶನ್ ಇಸ್ ಮೇಡ್ ಈಸಿ ಅಂತ ಅವ್ರು ತೀರ್ಮಾನ ತಗೊಂಡ್ರು. ನೀಡ್ ನಾಟ್ ಐಡೆಂಟಿಫೈ ಇನ್ ಸಮ್ ಅದರ್ ಮೋಡ್ ಆಫ್ ಐಡೆಂಟಿಫಿಕೇಶನ್